ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂತಂದರೆ ಸುಮ್ಮನೆ ಹಂಗೆ ಇವತ್ತೊಂದು ವೀಡಿಯೋ ಬಿಡಬೇಕಿತ್ತು. ಯಾವ ವೀಡಿಯೋ ಅಂತಂತಂದರೆ ವಾಟ್ಸ್ ರಿಯಲಿ ಹ್ಯಾಪನಿಂಗ್ ಹಿಯರ್ ಅಂತ. ಮತ್ತು ಇನ್ನೊಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಏನಂತಂತಂದರೆ ನಾನು ಈ ವ್ಲಾಗ್ ಚಾನಲ್ನಲ್ಲಿ ಬರೀ ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಯಾಕಂತಂದರೆ ನಾರ್ಮಲಾಗಿ ನಾನು ಏನು ಹೇಳಿದ್ದೆ ನಿಮಗೆ ವೀಡಿಯೋಗಳು ಬಿಡ್ತೀನಿ ಅಂತಂದಿದ್ದೆ. ನಾನು ಬಿಡೋ ಅಂಥ ವೀಡಿಯೋನಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಹೇಳ್ತಿದ್ದೆ. ಈ ಚಾನಲ್ ಇಟ್ಟಿದ್ದೀನಲ್ಲ ರೈಡಿಂಗ್ ರೈನರ್, ಈ ಚಾನಲ್ನಲ್ಲಿ ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸ್ ರಿಲೇಟೆಡ್ ಅಥವಾ ಟ್ರಾವೆಲ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಒಂದು ಹೊಸ ಚಾನಲ್ ಯಾವ್ದಾದ್ರು ಓಪನ್ ಮಾಡೋಣ ಅಂತಿದ್ದೀನಿ. ಸೊ ಅದು ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಇನ್ನೊಂದು ವಾರದಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಯಾವ ಚಾನಲ್ಲು ಹೇಗೆ ನನ್ನಲ್ಲಿ ಯಾವ್ಯಾವ ವೀಡಿಯೋಗಳು ಬರುತ್ತೆ ಅಂತ. ಸೊ ಎರಡೇ ಚಾನಲ್ ಮಾತ್ರ ನಾನು ಯೂಟ್ಯೂಬ್ ಚಾನಲ್ ಇಟ್ಟಿರ್ತೀನಿ, ಬಿಟ್ಟರೆ ಬೇರೆ ಯಾವುದೂ ಇರೋಲ್ಲ. ಆ ಚಾನಲ್ ಓಪನ್ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ನಾನು ಯೂಟ್ಯೂಬ್ ಬಂದಿದ್ದೀನಿ ಅಂತಂದರೆ ನನ್ನಿಂದ ಏನಾದರೂ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಆಗಲಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಆದರೂ ಸಿಗ್ಬೋದು. ವ್ಲಾಗ್ಸ್ನಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಬಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಯಾಕಂತಂದರೆ ನಾನು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅನ್ನೋ ವಿಷಯಗಳು ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಒಳ್ಳೆ ಇನ್ಫಾರ್ಮೇಷನ್ಸ್ ವ್ಲಾಗ್ಸಲ್ಲಿ ರಿಲೇಟೆಡ್ ಯಾವುದು ಬರೋದೇ ಇಲ್ಲ. ಅದರಲ್ಲಿ ಒಂಥರ ಒಳ್ಳೆ ಇನ್ಫಾರ್ಮೇಷನ್ಸು, ಕರೆಂಟ್ ಅಫೇರ್ಸು, ತುಂಬ ಒಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಸೊ ಅದು ಆ ಚಾನಲ್ನ ಬಗ್ಗೆ ಇನ್ಫೋ. ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವತ್ತು ಸುಮ್ಮನೆ ಹಂಗೆ ಈಚೆ ಬಂದೆ. ಫೋನ್ ತೊಗೊಂಡಾಗಿಂದ ಒಂದು ವೀಡಿಯೋನೂ ಮಾಡಿಲ್ಲ. ಅವತ್ತು ಫಸ್ಟ್ ವೀಡಿಯೋ ಒಂದು ಚೆಕ್ ಮಾಡೋಣ ಅಂತ ಮಾಡಿದ್ದೆ, ಬಿಟ್ಟರೆ ಮತ್ತೆ ವೀಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಚೆಕ್ ಮಾಡೋಣ, ನಿಮ್ಮ ಜೊತೆ ನಾವು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಪ್ರೆಸೆಂಟ್ ಏನು ಕೆಲಸ ಮಾಡ್ತಿದ್ದೀನಿ ಅಂತಂದರೆ KFCನಲ್ಲಿ ಆ್ಯಸ್ ಎ ಪಾರ್ಟ್ ಟೈಮ್ ವರ್ಕರಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಲೈಫು ಹೇಗೆ ನಡೀತಿದೆ ಅನ್ನೋದು ನನ್ನ ಗೆಳೆಯರಿಗಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿಲ್ಲ. ಯಾಕಂತಂದರೆ ನಮ್ಮ ತಂದೆಗೆ ಆಪ್ರೇಷನ್ ನಡೀತು, ಕಾಲ್ ಇಂಜುರಿ ಆಪ್ರೇಷನ್. ಸೊ ಡೈಲಿ ರೂಟೀನ್ ಹೇಗೆ ಆಗ್ಬಿಟ್ಟಿದೆ ಅಂತಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಒಂದು 7 ಗಂಟೆ, ಒಂದು ಅರ್ಧ ಗಂಟೆ ಒಂದ್ಸಲ ಮುಗಿಸ್ಕೊಂಡು ಇನ್ನೊಂದು ಅರ್ಧ ಗಂಟೆಲಿ ರೆಡಿ ಆಗಿಬಿಟ್ಟು ಬೇಗ ಕಾಲೇಜಿಗೆ 9:15 ಒಳಗಡೆ ಅಟೆಂಡ್ ಆಗೋದು. 9:15 ಒಂದು 2 ಗಂಟೆಗೆ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರೋದು. ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತಾದಮೇಲೆ 2 ಗಂಟೆಗೆ ಟಯರ್ಡ್ ಆಗಿಬಿಟ್ಟಿರುತ್ತೆ. ಇವಾಗ ಪ್ರೆಸೆಂಟ್ ಮನೇಲಿ ಯಾರೂ ಇಲ್ಲ. ಇವಾಗ 2 ಗಂಟೆಗೆ ಬರ್ತೀನಿ, 2-2:30ವರೆಗೂ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು 3 ಗಂಟೆಯಿಂದ ಸ್ವಲ್ಪ ಫ್ರೀ ಇರ್ತೀನಿ. ಸ್ವಲ್ಪ 2 ಅವರಲ್ಲಿ ನಾನು ಕೆಲಸ ಮುಗಿಸ್ಕೊತೀನಿ. ಮತ್ತು 5 ಗಂಟೆಗೆ ಹೊರಟ್ರೆ 12-1 ನನಗೆ ಹೇಳಿರೋ ಶಿಫ್ಟು 6 to 11. ಬಟ್ ಅವರು 12 ಗಂಟೆ 1 ಗಂಟೆ ಮಾಡಿಬಿಡ್ತಾರೆ. ಮನೆಗೆ ಬಂದು ಮತ್ತೆ ಊಟ ಮಾಡಿ ಮತ್ತೆ ಮಲಗೋ ಅಷ್ಟರಲ್ಲಿ 1 ಗಂಟೆ, ಒಂದೊಂದು ಸಲ 2 ಗಂಟೆ ಕೂಡ ಆಗಿದೆ. ಸೊ 2 ಗಂಟೆ ಆದ್ರೂ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಸೇಮ್ ರೊಟೀನ್ ಫಾಲೋ ಮಾಡಬೇಕು. ಒಂದೊಂದು ಸಲ ಲೇಟಾಗಿ ಬಂದಾಗ 1-1:30, 2 ಗಂಟೆ ಆದಾಗ ಕಾಲೇಜಿಂದ ಬಂದಿದ್ದ ತಕ್ಷಣ ಮಲ್ಕೊಬಿಡ್ತೀನಿ. ಒಂದೊಂದು ಸಲ ಊಟ ಕೂಡ ಮಾಡೋದಿಲ್ಲ, ಹಂಗೆ ಮಲ್ಕೊಬಿಡ್ತೀನಿ. ಟೈಮಿನಲ್ಲಿ ನನ್ನ ಗೆಳೆಯರೆಲ್ಲ ಸ್ವಲ್ಪ ಫೋನ್ ಮಾಡಿದಾಗ ಎಲ್ಲ ಅಟೆಂಡ್ ಮಾಡೋದಾಗಲಿ, ಅವ್ರ ಜೊತೆ ಮಾತಾಡೋದಾಗಲಿ ಒಂಥರ ಡಿಫಿಕಲ್ಟು. ಹೇಗಿತ್ತು ನನ್ನ ಜೀವನ ಈ KFCಗೆ ಹೋಗೋಕ್ಕೆ ಮುಂಚೆ ಅಂತಂದರೆ, ಆಯಿತಾ ಮನೆಗೆ ಬಂದ್ವಾ, ಯಾವತ್ತಾದ್ರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಸ್ವಿಗ್ಗಿಗೆ ಹೋಗ್ತಾಯಿದ್ದೆ. ಇಲ್ಲ ಅಂತಂದರೆ ಮನೆಯಲ್ಲೇ ಇಲ್ಲಿ ಕೂತ್ಕೊಂಡು ಮತ್ತು ಕಾಲೇಜ್ ಕೆಲಸ ಏನೇನಿದೆ ಮಾಡಿಕೊಂಡು ವೀಡಿಯೋ ಏನು ಮಾಡೋಣ ಅಂತ ಪ್ಲ್ಯಾನ್ ಹಾಕಿರ್ತೀನಿ ಅಷ್ಟೇ. ವೀಡಿಯೋ ಮಾಡೋದಿಲ್ಲ. ಓಪನಾಗಿ ಹೇಳ್ಬಿಡ್ಬೇಕು, ಏನು ಸ್ಟೇಟ್ಮೆಂಟ್ ಇದ್ದರು ವೀಡಿಯೋ ಮಾಡೋದಿಲ್ಲ. ವೀಡಿಯೋ ಏನು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾತ್ರ ಹಾಕಿಟ್ಟಿದ್ದೀನಿ. ಆ ಪ್ಲ್ಯಾನ್ ಬುಕ್ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇವಾಗಿಲ್ಲ, ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಆಗಿದ ತಕ್ಷಣ ನಮ್ಮ ಹುಡುಗರು ಫೋನ್ ಮಾಡ್ತೀನಿ, ಹೋಗ್ತೀನಿ ಟೀ ಅಡ್ಡಕ್ಕೆ. ಅಲ್ಲಿ ಕೂತ್ಕೊಂಡು ಆ ಕತೆ ಈ ಕತೆ ಊರವ್ರ ಕತೆ ಎಲ್ಲರ ಕತೆನೂ ಮಾತಾಡಿಕೊಂಡು, ಮತ್ತು ಲೈಫ್ನಲ್ಲಿ ಬಿಸ್ನೆಸ್ ಇಡಬೇಕು, ಅದಿಡಬೇಕು, ಇದಿಡಬೇಕು, ಟೀ ಅಂಗಡಿ ಇಡಬೇಕು, ಎಲ್ಲ ನಾರ್ಮಲಾಗಿ ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಏನೋ ಒಂದು 10 ರೂಪಾಯಿ 20 ರೂಪಾಯಿ ಇಟ್ಕೊಂಡಿರ್ತೀವಿ. ಹೋಗೋದು 100-200 ರೂಪಾಯಿ ಇದ್ದರೆ ಎಗ್ ರೈಸ್ ತಿಂದ್ಕೊಂಡು ಟೀ ಕುಡ್ಕೊಂಡು ಬಂದುಬಿಡೋದು. ಅದೇ 10-20 ಇತ್ತು ಅಂದ್ಕೊಳ್ಳಿ, ಒಂದು 2-3 ಟೀ ಕುಡ್ಕೊಂಡು ಮತ್ತೆ ಮುಚ್ಕೊಂಡು ಮನೆಗೆ ಬಂದುಬಿಡೋದು. ಸೊ 6 ಗಂಟೆಗೆ ಹೋದರೆ 8:30-9 ಗಂಟೆಗೆ ಮನೆಗೆ ಬರ್ತಾಯಿದ್ದೆ. 9 ಗಂಟೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಫೋನ್ ನೋಡಿದ್ವಾ, ಊಟ ಮಾಡಿದ್ವಾ, ಮಲ್ಕೊಂಡ್ವಾ ಅಂತ ಆ ಥರ ಈಸಿಯಾಗಿತ್ತು ಲೈಫು. ಲೈಫ್ ಯಾವತ್ತೂ ಒಂದೇ ಥರ ಇರೋಲ್ಲ ಅನ್ನೋ ಥರ ಲೈಫ್ ಇವಾಗ ನನಗೆ ಟೀಚ್ ಮಾಡ್ತಿದೆ ಎಲ್ಲ. ಆಲ್ಮೋಸ್ಟ್ ನನಗೆ ಎಮೋಷನ್ಸ್ ಬಗ್ಗೆ ತುಂಬ ನಾಲೆಜ್ ಸಿಕ್ಕಿದೆ. ಲೈಫ್ನಲ್ಲಿ ಹೇಗೆ ಎಮೋಷನ್ಸು ಏನೇನು ಅಂತ ಚೆಂದ ಗೊತ್ತಾಯಿತು. ಬಟ್ ಇವಾಗ ಲೈಫ್ ಅಂದರೆ ಏನು ಅಂತ ನಿಧಾನ ಗೊತ್ತಾಗ್ತೈತೆ. ಗೋಲ್ಸ್ ಯಾವುದೇ ಒಂದು ಇಟ್ಕೊಂಡಿದ್ರು ಅಚೀವ್ ಮಾಡಬೇಕು. ಮತ್ತು ನನ್ನ ಗೆಳೆಯ ಒಂದು ಸಲ ದೊಡ್ಡ ಮೇಟ್ರಿಗೆ ಹೋದಾಗ ನಿನ್ನ ಫೇಸ್ ಯಾಕೆ ರಿವೀಲ್ ಮಾಡಲ್ಲ ಅಂತ ಕೇಳಿದ್ದ. ವಿಡಿಯೋ ಕ್ಲಿಪ್ನೇ ನಾನು ಎಡಿಟಿಂಗ್ನಲ್ಲಿ ತೆಗೆದುಬಿಟ್ಟಿದ್ದೆ. ಯಾಕಂತಂದರೆ ಈಗ ನಾನು ಫೇಸ್ ರಿವೀಲ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಳ್ರಿ. ಇವಾಗೇ ಇನ್ಸ್ಟಾಗ್ರಾಮ್ ರೆಕಮೆಂಡೇಷನ್ನಲ್ಲೇ ನಾನು ತುಂಬ ಜನ ಫ್ರೆಂಡ್ಸ್ಗೂ ಈ ಥರ ಸಜೆಷನ್ಸ್ ಕೊಡ್ತಾರೆ, ಅದು ಮಾಡು ಇದು ಮಾಡು ಅಂತ ಮಾಡ್ತಾರೆ. ನನಗೆ ಇಷ್ಟ ಇದ್ದರೆ ತೊಗೊತೀನಿ, ಇಲ್ಲಾಂದರೆ ಬಿಟ್ಬಿಡ್ತೀನಿ. ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀನಿ ಅಂತ ಗೊತ್ತಿದ್ರು ಕೆಲವರು ನೆಗೆಟಿವ್ ಆಗಿ ಮಾತಾಡೋರು ಅವರೇ, ಪಾಸಿಟಿವ್ ಆಗಿ ಮಾತಾಡೋರು ಅವರೇ. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಇವಾಗ ಫೇಸ್ ರಿವೀಲ್ ಮಾಡಿಬಿಟ್ಟೆ ಅಂದ್ಕೊಳ್ರಿ, ನಿನಗಿದೆಲ್ಲ ಬೇಕಾ ಅಂತ.
ಇದೊಂದೇ ಅಲ್ಲ, ಇಳ್ದಿರೋ ಕಮೆಂಟ್ಸ್ಗಳೆಲ್ಲ ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾರೆ, ನೆಗೆಟಿವ್ ತುಂಬೋದಕ್ಕೆ ಶುರು ಮಾಡ್ತಾರೆ, ನನ್ನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಇಳ್ದಿರೋದೆಲ್ಲ ಕಾಂಟ್ರವರ್ಸಿ ಶುರು ಮಾಡ್ತಾರೆ. ಸೊ ಅದೆಲ್ಲ ಇಷ್ಟ ಆಗೋದಿಲ್ಲ. ಅಲ್ಲ, ಹಂಗೆ ಮಾಡೋಕ್ಕೆ ಬರೋಲ್ಲ, ಗಾಡಿ ಹೆಂಗಂದ್ರೆ ಹಂಗೆ ಇಷ್ಟ ಬಂದಂಗೆ ಓಡಿಸ್ತೀಯಾ, ಮತ್ತು ಜೋರಾಗಿ ಮಾತಾಡೋದಿಲ್ಲ ವೀಡಿಯೋನಲ್ಲಿ, ಯಾಕೆ ಅಷ್ಟು ಹುಡ್ದಾಗಿ ವೀಡಿಯೋ ಬಿಡ್ತೀಯಾ, ಯಾಕೆ ಅಷ್ಟು ಓವರ್ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ತೀಯಾ, ವೀಡಿಯೋನಲ್ಲಿ ಏನಿದೆಯೋ ಅದು ಹೇಳು, ನಾರ್ಮಲಾಗಿ ಮಾತಾಡು ಅಂತ ಹೇಳ್ತಾ ಇರ್ತಾರೆ ನಮ್ಮನ್ನ ಅವಾಗ. ಕೆಲವರು ಇನ್ನೂ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ನನಗೆ ತಿಳ್ಕೊಂಡಿದ್ದು ಏನಂತಂದರೆ, ಯಾರು ಏನು ಮಾತಾಡ್ಕೊಂಡ್ರು ನಾವು ತಲೆ ಕೆಡಿಸ್ಕೊಬೋದು. ಟೈಮಲ್ಲಂತೂ ನಾನು ಪಟ್ಟಂಥ ಕಷ್ಟ, ಒಬ್ಬನಿಗೆ 300 ರೂಪಾಯಿ ಇಸ್ಕೊಟ್ಬಿಟ್ಟು ಸ್ವಿಗ್ಗಿ ಯಾವುದಾದ್ರೂ ಹೋಗ್ಬೇಕಾದ್ರೆ ನನ್ನ ಹತ್ರ 100, 200, 300, 400 ಹತ್ರ ಹಂಗೆ ಇಟ್ಕೊತಿದ್ದೆ, ಚಿಲ್ಲರೆ ಎಮರ್ಜೆನ್ಸಿಗಿರಲಿ ಅಂತ. ಬಟ್ ಯಾವಾಗ ಈ ಕೆಲ್ಸಕ್ಕೆ ಹೋದ್ನಲ್ಲ, ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ಯಾಕೆ ಸ್ಯಾಲ್ರಿ ಪರ್ಸನ್ ಅಂತಾರಲ್ಲ, ಮಂತ್ ಎಂಡ್ ಆಗಿದ ತಕ್ಷಣ 1 ರೂಪಾಯಿ ಕೈಯಲ್ಲಿ ಇಲ್ದಿರೋ ಥರ ಆ ರೇಂಜಿಗೆ ಹೋಗ್ಬಿಟ್ಟಿದ್ದೆ ನಾನು. ಸೊ ಅಲ್ಲಿ 1 ವಾರದಲ್ಲಿ ಸಖತ್ ಅನುಭವಿಸ್ಬಿಟ್ಟೆ. ಈ 500 ರೂಪಾಯಿಗೆ ಮಾತ್ರ ಸಖತ್ ಪರದಾಡ್ಬಿಟ್ಟೆ. ಯಾಕಂತಂದರೆ ಇವಾಗ ಹೇಳಿದ್ನಲ್ಲ, ಈ ಥರ ಆಪ್ರೇಷನ್ಸ್ ಕೆಲಸ ನಡೀತೈತೆ ಊರಲ್ಲಿ ಅಂತ. ಅಮ್ಮನ ಹತ್ರನೂ ಕೇಳೋಕ್ಕಾಗೋದಿಲ್ಲ, ಕಾಸಿಲ್ಲ ಅವ್ರ ಹತ್ರ. ಫ್ರೆಂಡ್ಸ್ ಹತ್ರ ಕೇಳೋಣ ಅಂತಂದರೆ ನನಗೆ ಯಾವಾಗೂ ಕಾಸು ಕೊಡೋನ ಹತ್ರ ಇವಾಗ ಮತ್ತೆ 300 ರೂಪಾಯಿ ಸಾಲ ಮಾಡಿಟ್ಟಿದ್ದೀನಿ. ಅವನ ಹತ್ರ ಕೇಳೋಕ್ಕೆ ನನ್ನ ಮನಸ್ಸಿಲ್ಲ. ಇಲ್ಲಿ 500 ರೂಪಾಯಿ ಹೇಗಾರು ಅರೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಹತ್ರ ಕೇಳೋಣ, ನನ್ನ ಫ್ರೆಂಡ್ ಕಿರಣ ಅಂತ ಹೇಳ್ತೀನಲ್ಲ ಅವಾಗ ವೀಡಿಯೋನಲ್ಲಿ, ಅವನ ಹತ್ರ 1500 ಆಲ್ರೆಡಿ ಸಾಲ ತೊಗೊಂಡಿದ್ದೀನಿ. ಆದರೂ ಕೇಳಿದೆ, ಒಂದು ಮಾತು ಕೊಡೋ, ಈಗಾದರೂ ಅರೇಂಜ್ ಮಾಡಿ ಅಂತ. ಬಟ್ ಅವನ ಹತ್ರ ನಿಜವಾಗ್ಲೂ ಕಾಸಿಲ್ಲ. ಬೇಕಾದ್ರೆ ಎಲೆಕ್ಷನ್ ದುಡ್ಡು ಏನಾದ್ರು ಕಾಸು ಬಂದರೆ ನಾನು ಕೊಡ್ತೀನೋ ಅಂತಂದ. ಬಟ್ ಅವ್ನು ಕಾಸು ಬರೋ ಅಷ್ಟರಲ್ಲಿ ನಾನೇ ಒಂದು ರ್ಯಾಲಿಗೆ ಹೋಗಿ ಅಮೌಂಟ್ ಅರೇಂಜ್ ಮಾಡಿ ಕೊಟ್ಬಿಟ್ಟೆ. ಸೊ ಇದು ಹೆಂಗಿತ್ತು ಅಂತಂದರೆ ಎಕ್ಸ್ಪೀರಿಯೆನ್ಸು, ಅವನಿಗೆ ನನ್ನ ಹತ್ರ ಕಾಸಿದೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಅವ್ನು ಕಂಟಿನ್ಯೂಸ್ಲಿ ಕಾಲ್ ಮಾಡ್ತಾನೇ ಇದ್ದ. ಇದಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಈ ದಿನಗಳಲ್ಲಂತೂ ದುಡ್ಡಿನ ವ್ಯಾಲ್ಯೂ ಸಖತ್ ಗೊತ್ತಾಯಿತು. ಇನ್ನು ಮುಂದೆ ಯಾರಿಗೂ 1 ರೂಪಾಯಿ ಕೊಡೋದಾಗಲಿ ತಗೊಳ್ಳೋದಾಗಲಿ ನಾನು ಮಾಡೋದಿಲ್ಲ. ಇನ್ನು 3 ರೂಪಾಯಿ ಪ್ಲಸ್ 1500 ರೂಪೀಸ್ ಸಾಲ ಇದೆ, 2 ತೀರಿಸ್ಬಿಟ್ರೆ ಬೇರೆ ಯಾವುದೇ ಸಾಲ ಇರೋದಿಲ್ಲ. ಈ ಲೈಫ್ನ ಪಾಡಿಗೆ ನಾವು ಮಾಡ್ಕೊಂಡು ಹೋಗೋಣ. ಸೊ ಆದಷ್ಟು ಬೇಗ ಫೇಸ್ ರಿವ್ಯೂ ಮಾಡ್ತೀನಿ. ರೋಡ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನನಗಂತೂ ಅವಾಗ ಬೇಜಾರಾದಾಗೆಲ್ಲ ಈ ಥರ ಗಾಡಿ ತೊಗೊಂಡು ಓಡಿಸ್ತಾ ಇರಬೇಕಂತ ಆಸೆ ಆಗಿತ್ತು. ದುಡ್ಡಿಲ್ಲ ನಿಜವಾಗ್ಲೂ ಕಂತ್ರಿ, ನಿಜ. ನನ್ನ ಹತ್ರ ಪೆಟ್ರೋಲ್ಗೂ ದುಡ್ಡಿದ್ದೀರಾ, ಇನ್ನೇನು ನಾನು ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮನೆ ಹತ್ರ ಹೇಳಿದೆ. ನನ್ನ ಹತ್ರ ಪೆಟ್ರೋಲ್ಗೂ ಕಾಸಿಲ್ಲ, ಬಟ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ನಮ್ಮ ಮನೆಯಿಂದ. ಸರಿ ಹೋಗಿ 100 ರೂಪಾಯಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ 100 ರೂಪಾಯಿ ಕಳಿಸ್ತೆ. ಆ ಪೆಟ್ರೋಲ್ ಹಾಕ್ಕೊಂಡು ಸುತ್ತಾಡ್ತಾ ಇದ್ದೀನಿ. ದುಡ್ಡಿದವ್ರಿಗೆ ಯಾವ ಖರ್ಚೇ ಬರೋದಿಲ್ಲ, ಸುಮ್ಮನೆ ಅದು ಇದು ತಿನ್ನೋದ್ರಲ್ಲೇ ಖಾಲಿ ಮಾಡ್ಬಿಡ್ತೀನಿ. ಯಾವಾಗ ದುಡ್ಡಿರೋದಿಲ್ವೋ ಆ ಟೈಮಲ್ಲಿ ಬರ್ತೇವೆ ಬಿಟ್ಟಿದ್ದಾನೆ. ನಾನು KFC ನಾನು ತಿಂಗಳೇ ಬಿಟ್ಬಿಡೋಣ ಅಂತಿದ್ದೀನಿ. ಯಾಕೆ ನನಗೆ ಅಲ್ಲಿ ಸೆಟ್ ಆಗ್ತಿಲ್ಲ. ಎಲ್ಲ ಅಲ್ಲಿ ಹೋಗ್ಬಿಡ್ಬೇಕು, ಮತ್ತು ಅಲ್ಲಿ 6 ಗಂಟೆಯಿಂದ 12 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಬೇಕು. 11 6ರಿಂದ 11 ಅಂತಂದರೆ 8000 ಬರ್ಬೋದು. ನಾನು 1 ಅವರ್ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ಮೇ ಬಿ 10ರಿಂದ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೀನಿ. ನಾನು ಅದೆಷ್ಟು ಬರುತ್ತೋ ಅಂತ. ಈ ತಿಂಗಳು ಬೇಡ, ಹೆಂಗಿದ್ರು ನನಗೆ ಈ ತಿಂಗಳು ಕೆಲಸ ಬಿಟ್ಟರು ಮಾಡೋದು ಈ ಆಗೋದಿಲ್ಲ. ಹೆಂಗಿದ್ರು ನೆಕ್ಸ್ಟ್ ಮಂತಿಂದ ಕೆಲಸ ಬಿಟ್ಟಿದ್ರೆ ಆಮೇಲೆ ಬೇಕಾದ್ರೆ ಆರಾಮಾಗಿ ಈ ಕಡೆ ರೈಡ್ ಮಾಡ್ಕೊಂಡು ಇನ್ನೊಂದು ಕಡೆ ಹಂಗೆ ಡೆಲಿವರಿ ಮಾಡ್ಕೊಂಡು ಇನ್ನೊಂದು ಕಡೆ ಕಾಲೇಜ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾದಲ್ಲಿ ನೋಡೋಣ. ಅದು ಹೇಗಾಗುತ್ತೋ ಹಾಗೆ. ಸ್ವಲ್ಪ ಸದರಾದ ಇದೆ, ಯಾಕಂದರೆ ತುಂಬ ದಿನದಿಂದ ನಿಮ್ಗೆ ಹೇಳೋಣ ಅಂತಿದ್ದೀನಿ. ಸರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ತಪ್ಪದೆ ಹಾಕಿ ಇಟ್ಕೊಳ್ಳಿ. ಇನ್ನು ಹೇಳೋದೆಲ್ಲ ಹೇಳ್ಬಿಟ್ಟೆ, ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಈಗ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಬಾಯ್. ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಆದಷ್ಟು ಬೇಗ, ಇನ್ನೊಂದು ವಿಡಿಯೋನಲ್ಲಿ.